ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಇಂದು ಟೆಕ್ ಜಗತ್ತಿನಲ್ಲಿ 4 ದೊಡ್ಡ ಅಪ್ಡೇಟ್ಗಳು ಬಂದಿವೆ. ಅವು ನೇರವಾಗಿ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇ ಅಪ್ಡೇಟು, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್. ಪ್ರತಿ ವರ್ಷ ಭಾರತದಲ್ಲಿ ಲಕ್ಷಾಂತರ ಜನರು ಕಾದಿರುವ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಈ ಬಾರಿ ಕೂಡ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಶುರುವಾಗ್ತಿದೆ. ಈ ಸೇಲಲ್ಲಿ ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಸ್ಮಾರ್ಟ್ ಟಿವಿಗಳು, ವಾಚಿಗಳು, ಹೆಡ್ಫೋನ್ಸ್ ಎಲ್ಲ ಕ್ಯಾಟಗರಿ ಮೇಲೆ ಬಂಪರ್ ಆಫರ್ ಇರೋದಂತೂ ಖಚಿತ. ಇಂದಿನ ಬಾರಿ ಐಫೋನ್ ಮೇಲೆ ಕೊಟ್ಟ ಆಫರ್ಗಾಗಿ ಸಾಕಷ್ಟು ಜನ ಕ್ರೇಜ್ ಆಗಿದ್ದರು. ಈ ಬಾರಿ ಐಫೋನ್ 15, ಗ್ಯಾಲಕ್ಸಿ S24, OnePlus 12 ಮುಂತಾದ ಫೋನ್ಗಳಿಗೆ ಸ್ಪೆಷಲ್ ಆಫರ್ ಬರಬಹುದು. ಅಷ್ಟೇ ಮಾತ್ರವಲ್ಲದೆ ಕೆಲ ಹೊಸ ಮಾದರಿಯ ಫೋನ್ಗಳು ಈ ಸೇಲಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಲಿವೆ ಅನ್ನೋದು ಇನ್ನೊಂದು ಸ್ಪೆಷಲ್ ಅಟ್ರಾಕ್ಷನ್ ಆಗಿದೆ. ಹಾಗೆ ಎರಡನೇ ಅಪ್ಡೇಟ್ ನೋಡೋದಾದರೆ, ಜಿಯೋ ತನ್ನ ಹೊಸ ಜಿಯೋ ಎಂಬ ಸ್ಮಾರ್ಟ್ ಗ್ಲಾಸ್ ಪರಿಚಯಿಸಿದ್ದು, ಇದು ಕೇವಲ ಗ್ಲಾಸ್ ಅಲ್ಲ, ಇದು ಒಂದು AR ಡಿವೈಸ್. ನಿಮ್ಮ ಮೊಬೈಲ್ ಫೋನ್ನಲ್ಲಿರುವ ನೋಟಿಫಿಕೇಶನ್ಗಳು, ಮೆಸೇಜ್ಗಳು, ವಿಡಿಯೋ ಕಾಲ್ಗಳು ಎಲ್ಲ ಈ ಗ್ಲಾಸ್ನಲ್ಲಿ ಕಾಣಬಹುದು. ಸಿನಿಮಾ ನೋಡೋದ್ರಿಂದ ಹಿಡಿದು ನ್ಯಾವಿಗೇಷನ್ವರೆಗೂ ಜಿಯೋ ನಿಮ್ಮ ದಿನನಿತ್ಯದ ಟೆಕ್ ಯೂಸನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಟೆಕ್ ಎಕ್ಸ್ಪರ್ಟ್ ಇದರ ಬಗ್ಗೆ ಹೇಳೋದೇನೆಂದರೆ, ಇದು ಗೂಗಲ್ ಗ್ಲಾಸ್ಗಿಂತ ಲೈಟ್ ವೇಟ್ ಮತ್ತು ಇಂಡಿಯನ್ ಮಾರ್ಕೆಟ್ಗೆ ಸೂಟ್ ಆಗುವಂತೆ ಮಾಡಲಾಗಿದೆ. ಇನ್ನು ಮೂರನೇ ಅಪ್ಡೇಟ್, ಸ್ನ್ಯಾಪ್ಡ್ರ್ಯಾಗನ್ 8 ಎಲಿಟ್ ಜೆನ್ 5. ಹೊಸ ಸ್ನ್ಯಾಪ್ಡ್ರ್ಯಾಗನ್ 8 ಎಲಿಟ್ ಜೆನ್ 5 ಪ್ರೊಸೆಸರ್ ಅಧಿಕೃತವಾಗಿ ಅನೌನ್ಸ್ ಆಗಿದೆ. ಇದು ಇಂದಿನ ಸ್ನ್ಯಾಪ್ಡ್ರ್ಯಾಗನ್ 8 ಜೆನ್ 3ಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದು, ಇದರಲ್ಲಿ CPU ಮತ್ತು GPU ಪರ್ಫಾರ್ಮೆನ್ಸ್ 30% ವೇಗವಾಗಿ ಕೆಲಸ ಮಾಡಲಿವೆ. ಇನ್ನು AI ಇಂಟಿಗ್ರೇಷನ್ ತುಂಬ ಪವರ್ಫುಲ್ ಆಗಿದ್ದು, ChatGPT ಲೆವೆಲ್ ಟಾಸ್ಕ್ಗಳನ್ನು ನೇರವಾಗಿ ಫೋನ್ನಲ್ಲಿಯೇ ರನ್ ಮಾಡಬಹುದು. ಇನ್ನು ಬ್ಯಾಟ್ರಿ ಎಫಿಕೇಷನ್ ಕೂಡ ಇಂಪ್ರೂವ್ ಆಗಿದ್ದು, ಅಂದರೆ ಸೇಮ್ ಬ್ಯಾಟ್ರಿಯಲ್ಲೇ ಹೆಚ್ಚು ಬ್ಯಾಕಪ್ ಅನ್ನು ಪಡೆಯಬಹುದು. ಹಾಗೆ ಇದು ಮುಂದಿನ ಹೈ-ಎಂಡ್ ಫೋನ್ಗಳು, ಸ್ಯಾಮ್ಸಂಗ್, ಗ್ಯಾಲಕ್ಸಿ, OnePlus ಮುಂತಾದ ಇವೆಲ್ಲವೂ ಸ್ನ್ಯಾಪ್ಡ್ರ್ಯಾಗನ್ 8 ಎಲಿಟ್ ಜೆನ್ಲಿ ಬಳಸಬಹುದು. ಮತ್ತು ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ, Exynos 2600. ಸ್ಯಾಮ್ಸಂಗ್ನ ಕ್ರೇಜ್ ಕೊನೆಯದಾಗಿ ಸ್ಯಾಮ್ಸಂಗ್ 2600. ರಿಪೋರ್ಟ್ಸ್ ಪ್ರಕಾರ ಇದು ಸ್ನ್ಯಾಪ್ಡ್ರ್ಯಾಗನ್ 8 ಎಲಿಟ್ ಜೆನ್ 5ಗೆ ನೇರ ಸ್ಪರ್ಧೆ ಕೊಡಲಿದ್ದು, AI ಟಾಸ್ಕ್ ಮತ್ತು ಗೇಮಿಂಗ್ ಪರ್ಫಾರ್ಮೆನ್ಸ್ನಲ್ಲಿ ದೊಡ್ಡ ಮಟ್ಟದ ಬೂಸ್ಟ್ ಕೊಡಲಿದೆ. ಗ್ಯಾಲಕ್ಸಿ S25 ಸೀರೀಸ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಬದಲು Exynos 2006 ಯೂಸ್ ಮಾಡೋ ಪ್ಲ್ಯಾನ್ ಇದೆ ಅಂತ ಲೀಕ್ ಆಗಿ ಹೇಳುತ್ತಿವೆ. ಹೀಗಾಗಿ ಸ್ನೇಹಿತರೆ, ಇವತ್ತು ಟೆಕ್ ಜಗತ್ತಿನಲ್ಲಿ ಟಾಪ್ 4 ಹಾಟ್ ಅಪ್ಡೇಟ್ಗಳು: ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಸೇಲ್, ಜಿಯೋ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 8 ಎಲಿಟ್ ಜೆನ್ 5, Exynos 2600. ನಿಮಗೆ ಯಾವ ಸುದ್ದಿ ಹೆಚ್ಚು ಇಂಟ್ರೆಸ್ಟಿಂಗ್ ಅನಿಸಿತು? ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಥವಾ ಜಿಯೋ ಕ್ರಾಂತಿ ಮಾಡ್ತದ ಅನಿಸುತ್ತದೆಯಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.